ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು 3-4 ಡೇಸಿಂದ ಫುಲ್ಲು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ, ಹಬ್ಬದ ಕೆಲಸ ಇತ್ತು. ಸೊ ಇದು ಮೊನ್ನೆ ಸಾರಿ ತಗೊಳ್ಳೋಕ್ಕೆ ಹಬ್ಬಕ್ಕೆ ಅಂತ ಹೋಗಿದ್ದೆ. ಸೊ ಫ್ರೆಂಡ್ ಅಲ್ಲಿ ಬಂದು ವೆಯ್ಟ್ ಮಾಡ್ತಿದ್ಲು ಅಂತ ಸಾರಿ ತಗೊಳ್ಳೋಣ, ಹಾಗೆ ಒಂದು ಮದುವೆನೂ ಇದೆ. ಸೊ ಮದುವೆಗೂ ಆಗುತ್ತೆ ಅಂತೇಳಿ ಸಾರಿ ತಗೊಳ್ಳೋಕ್ಕೆ ಅಂತ ನಾನು ಫ್ರೆಂಡು ಹೊರಟ್ವಿ. ಅಲ್ಲಿ ನಮ್ಮ ಹಾಸನಲ್ಲಿ ಯಾವ್ಯಾವ ಅಂಗಡೀಲಿ ಸಾರೀಸ್ ಹಾಕಿದ್ರು ಅದನ್ನೆಲ್ಲ ಹಂಗೆ ನೋಡ್ಕೊಂಡು ನಮ್ಗೆ ಯಾವ ಪ್ಯಾಟರ್ನ್ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ರೇಷ್ಮೆ ಗೂಡು ಅಂತ ಪ್ಯೂರ್ ರೇಷ್ಮೆ ಹ್ಯಾಂಡ್ಲೂಮ್ ಸ್ಯಾರೀಸು, ಕಾಟನ್ ಸ್ಯಾರೀಸು ಎಲ್ಲ ಸಿಗುತ್ತಂತೆ. ಬಟ್ ಅದು ನಾವು ಒಂದು ಸಲನೂ ಹೋಗಿರಲಿಲ್ಲ. ಸೊ ಹೋಗಲಿಲ್ಲ. ನಮಗೆ ಬೇಕಾಗಿರೋ ಸೀರೆನ ನಾವು ತಗೊಂಡ್ವಿ. ಅದಾದಮೇಲೆ ಅಲ್ಲಿ ರಂಗೀನ್ ಫ್ಯಾಷನ್ ಅನಿಸುತ್ತೆ, ಅದು ಕಟ್ ಪೀಸ್ ಸೆಂಟ್ರ್ ಇತ್ತು. ನಮಗೆ ಒಂದಷ್ಟು ಕಟ್ ಪೀಸಸ್ಗಳು ಬೇಕಿತ್ತು. ಅದನ್ನು ನೋಡ್ಕೊಂಡು ಅಲ್ಲೂ ನಮಗೆ ಬೇಕಾದ್ರೆ ಸಿಗಲಿಲ್ಲ. ಮತ್ತು ಒಂದು ಎಲ್ಲೋ ಡ್ರೆಸ್ ಬೇಕಿತ್ತು, ಅದಕ್ಕೋಸ್ಕರ ಒಂದು ಶಾಪಿಗೆ ಹೋದ್ವಿ. ಅಲ್ಲಿ ನೋಡಿ ಅದಾದಮೇಲೆ ಮಾರ್ಕೆಟಿಗೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಸ್ಯಾರಿ ಎಲ್ಲ ತಗೊಂಡಾಗಿತ್ತು. ಮಾರ್ಕೆಟಿಗೆ ಬಂದು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನಿಗೆ ಏನೇನು ಐಟಮ್ ಬೇಕಾಗುತ್ತೆ ಅಂತೆಲ್ಲ ಹುಡುಕಿ ನಾನು ಈ ಬ್ಯಾಂಗಲ್ ಸ್ಟೋರ್ದು ಹೋದ ಸಲ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಕ್ಕ ಬನ್ನಿ ವಿಡಿಯೋ ಮಾಡಿ ಈ ಸಲನೂ ಅಂತಿದ್ಲು ಪುಟ್ಟಿ. ಅವಳು ಚೆನ್ನಾಗಿ ಕೊಡ್ತಾಳೆ ಎಲ್ಲ ಥರ ಐಟಮ್ಗಳನ್ನು. ನನಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಡೆಕೋರೇಷನ್ ಐಟಮ್ಗಳು ಬೇಕಿತ್ತು, ಅದೆಲ್ಲದನ್ನು ತಗೊಂಡ್ವಿ. ನೋಡಿ ಎಲ್ಲ ಯಾವ ಥರ ಮಾರ್ತಿದ್ದಾರೆ. ಪೀಠ ಆಗಿರ್ಬೋದು, ಲಕ್ಷ್ಮಿ, ಎಲ್ಲ ಥರದ್ದು ಮಾರ್ತಾರೆ. ಆಗ್ಲೇ ಫುಲ್ಲು ನಮ್ಮ ಹಾಸನ ಮಾರ್ಕೆಟ್ ಒಂಥರ ಬೆಂಗಳೂರು ಚಿಕ್ಕಪೇಟೆ ಥರ ಆಗೋಗ್ಬಿಟ್ಟಿತ್ತು. ಫುಲ್ಲು ರಶ್ಶು ಮತ್ತು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮತ್ತು ನನಗೊಂದು ಸ್ಕ್ರೀನ್ ಬೇಕಿತ್ತು ಲಕ್ಷ್ಮಿ ಹಿಂದೆ ಹಾಕೋಕ್ಕೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. 3D ಸ್ಕ್ರೀನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂಥರ ಫೋಟೋಶೂಟಿಗೆಲ್ಲ ಯೂಸ್ ಮಾಡ್ಬೋದು. ಯಾವುದೇ ಹಬ್ಬ ಆದ್ರೂ ಇಲ್ಲ ಸುಮ್ಮನೆ ಫೋಟೋ ತೆಗಿಬೇಕಂದ್ರೂ ಟ್ರೆಡಿಷನಲಾಗಿ ರೆಡಿಯಾಗಿ ಸ್ಕ್ರೀನ್ ಹಾಕ್ಬಿಟ್ಟು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆನ್ನೆ ಸ್ಮಾರ್ಟ್ ಬಜಾರಿಗೆ ಹೋಗಿದ್ವಿ. ಮನೆಗೆ ಹಬ್ಬಕ್ಕೆ ರೇಷನ್ ಎಲ್ಲ ಬೇಕಿತ್ತು ಅಂತ ರೇಷನ್ ತರೋಕ್ಕೆ ಅಲ್ಲಿಗೆ ಹೋಗಿ ರೇಷನ್ ಎಲ್ಲ ತಂದು ಸ್ಮಾರ್ಟ್ ಬಜಾರಿಗೆ ಹೋದ್ವಿ. ರೇಷನ್ ಎಲ್ಲ ತಗೊಂಡು ಬಂದ್ವಿ. ಮನೆಗೆ ಬಂದು 3ನೇ ರೌಂಡು ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡೆ. ಮನೆಗೆ ಹಬ್ಬ ಬಿಟ್ಟು ಬರೋ ತನಕ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಸಾಕಾಗೋದೇ ಇಲ್ಲ. ಇದು 3ನೇ ಸಲ ಗೋಮೂತ್ರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮನೆಗೆಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿದೆ. ಮೇಲುಗಡೆ ಮತ್ತಿನ್ನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಇನ್ನೇನಿದ್ರು ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ತೀನಿ. ಎಷ್ಟು ಕ್ಲೀನ್ ಮಾಡಿದ್ರು ನನ್ನ ಮಗ ಮತ್ತೆ ಬಂದು ಪೇಪರೆಲ್ಲ ಹಂಗೆ ಹರಿವ ಹಾಕ್ತಿರ್ತಾನೆ. ಇಲ್ಲ ಪೆನ್ಸಿಲ್ ಶಾರ್ಪ್ ಮಾಡಿ ಎಸಿತಾನೆ, ಇಲ್ಲ ಪೇಪರ್ಗಳ ಪೀಸ್ ಮಾಡಿ ಹಾಕ್ತಾನೆ. ಸೊ ಸರಿ ಅಂತ ಇವತ್ತು ಲಾಸ್ಟು ನೀಟಾಗಿ ಇಡಬೇಕಂತೇಳಿ ಮೇಲ್ಗಡೆಯಿಂದ ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್ನ. ಮತ್ತು ಇನ್ನು ಯಾರೆಲ್ಲ ನಾನು ಆಯಿಲ್ನ ಬುಕ್ ಮಾಡ್ಕೊಂಡಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಆದಷ್ಟು ಅರ್ಧ ಲೀಟ್ರು ಬೇಕಂತ ಕೇಳ್ತಿದ್ದೀರಾ. ಸೊ ಆದಷ್ಟು ಬೇಗ ತರಿಸ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.